ಇರಾನ್ ಹಾಗೂ ಇಸ್ರೇಲ್ ನಡುವಿನ ಯುದ್ಧದ ಎಫೆಕ್ಟ್ ಈಗ ನೇರವಾಗಿ ಜನಸಾಮಾನ್ಯರಿಗೆ ಕೂಡ ತಟ್ಟಿರ್ತಕ್ಕಂಥದ್ದು. ಯಾಕಂದರೆ ಹಿಂದೂಗಳ ಪ್ರಮುಖ ಹಬ್ಬವಾಗಿರ್ತಕ್ಕಂಥ ಯುಗಾದಿ ಹಾಗೂ ಮುಸಲ್ಮಾನರ ಪ್ರಮುಖ ಹಬ್ಬವಾಗಿರ್ತಕ್ಕಂಥ ರಂಜಾನ್ಗೂ ಕೂಡ ಈ ಒಂದು ಗ್ಯಾಸ್ ಅಭಾವದ ಕೊರತೆ ಎದುರಾಗಿರ್ತಕ್ಕಂಥದ್ದು. ಈ ಎರಡೂ ಹಬ್ಬಗಳನ್ನು ಸಡಗರ ಸಂಭ್ರಮದಿಂದ ಆಚರಿಸಲು ಈಗ ಗ್ಯಾಸ್ ಅಭಾವದ ಒಂದು ಭೀತಿ ಈಗ ಜನರಿಗೆ ಕಾಡ್ತಾ ಇರತಕ್ಕಂಥದ್ದು. ಗಡಿ ಜಿಲ್ಲೆ ಬೀದರ್ನಲ್ಲಿ ಕೂಡ ಸಾಕಷ್ಟು ಈ ಒಂದು ಗ್ಯಾಸ್ ಭೀತಿ ಈಗ ಜನರಿಗೆ ಕಾಡ್ತಾ ಇದೆ. ಅದು ಯಾವ ರೀತಿ ಇದೆ ಅಂದರೆ ನಿಮಗೆ ದೃಶ್ಯದಲ್ಲಿ ಕೂಡ ತೋರಿಸ್ತಾ ಹೋಗ್ತೀವಿ. ನಾವೀಗೇನು ಬೀದರ್ ನಗರದ ನೆಹರು ಸ್ಟೇಡಿಯಂ ಮುಂಭಾಗದಲ್ಲಿರ್ತಕ್ಕಂಥ ಏನು HP ಗ್ಯಾಸ್ ಏಜೆನ್ಸಿಯ ಮುಂಭಾಗದ ದೃಶ್ಯವನ್ನು ಕೂಡ ತೋರಿಸ್ತಾ ಇರ್ತಕ್ಕಂಥ. ಇಲ್ಲಿ ಬೆಳಗ್ಗೆನಿಂದಲೂ ಕೂಡ ಗ್ಯಾಸ್ಗಾಗಿ ಜನ ಮುಗಿ ಬೀಳ್ತಕ್ಕಂಥ ಕೆಲಸವನ್ನು ಕೂಡ ಮಾಡ್ತಾ ಇರ್ತಕ್ಕಂಥ. ಯಾಕಂದರೆ ನಾಳೆ ನಾಡಿದ್ದು 2 ದಿನಗಳು ಯುಗಾದಿ ಹಬ್ಬ ಇರ್ತಕ್ಕಂಥದ್ದು, ಅಂದರೆ 20ನೇ ತಾರೀಕು ರಂಜಾನ್ ಇರ್ತಕ್ಕಂಥದ್ದು. ಅಂದರೆ 2 ಪ್ರಮುಖ ಹಬ್ಬಗಳಾಗಿರೋ ಕಾರಣಕ್ಕಾಗಿ ಜನರಿಗೆ ಗ್ಯಾಸ್ ಭಾಳ ಅವಶ್ಯಕತೆವಾಗಿರ್ತಕ್ಕ. ಯಾಕಂದರೆ ಸಾಮಾನ್ಯವಾಗಿ ಹಿಂದೂಗಳಲ್ಲಿ ಬೇರೆ ಬೇರೆ ಖಾದ್ಯಗಳು ಪದಾರ್ಥಗಳನ್ನು ಮಾಡಿ ಉಣಬಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಜೊತೆಗೆ ರಂಜಾನಲ್ಲಿ ಕೂಡ ಬೇರೆ ಬೇರೆ ಒಂದು ಅಡುಗೆಯನ್ನು ಕೂಡ ಮಾಡಲು ಈ ಗ್ಯಾಸು ಭಾಳಷ್ಟು ಕೂಡ ಪ್ರಮುಖವಾಗಿರ್ತಕ್ಕಂಥ. ಆದರೆ ಕಳೆದ ಬೆಳಗ್ಗೆಯಿಂದ ಕೂಡ ಜನರು ಕಾದು ಸುಸ್ತಾದರೂ ಸಹ ಈಗ ಗ್ಯಾಸ್ ಸಿಗದೆ ಜನರು ಪರದಾಡ್ತಕ್ಕಂಥ ಕೆಲಸವನ್ನು ಕೂಡ ಇಲ್ಲಿ ಆಗ್ತಾ ಇರ್ತಾರೆ. ಇಲ್ಲಿ ಗ್ಯಾಸ್ ಏಜೆನ್ಸಿಯ ಸಿಬ್ಬಂದಿಗಳು ಹಾಗೂ ಗ್ರಾಹಕರ ನಡುವೆ ಸಾಕಷ್ಟು ಕೂಡ ಈ ಒಂದು ಮಾತಿನ ಚಕಮಕಿ ಇರ್ಬೋದು, ವಾಗ್ವಾದ ಕೂಡ ನಡೀತಾ ಇರುತ್ತೆ. ಯಾಕಂದರೆ ಬುಕ್ಕಿಂಗ್ಗಳ ಸಂಖ್ಯೆ ಕೂಡ ಗಣನೀಯವಾಗಿ ಏರಿಕೆ ಆಗಿರ್ತಕ್ಕಂಥದ್ದು. ಏನು ಈ ಒಂದು ಯುದ್ಧದ ಎಫೆಕ್ಟ್ ಇಲ್ಲದ ಇದ್ದಾಗ ಸಾಮಾನ್ಯವಾಗಿ ಒಂದು ದಿನಕ್ಕೆ 500ರಿಂದ 600 ಬುಕ್ಕಿಂಗ್ ಆಗ್ತದೆ. ಆದರೆ ಈಗ 2000ಕ್ಕೂ ಅಧಿಕ ಬುಕ್ಕಿಂಗ್ಗಳು ಆರಂಭ ಆಗಿರುವ ಕಾರಣಕ್ಕಾಗಿ ಜನರಿಗೆ ಸಾಕಷ್ಟು ಕೂಡ ಭೀತಿ ಇದೆ. ಗ್ಯಾಸ್ ಕೂಡ ಈಗಾಗಲೇ ಖಾಲಿಯಾಗಿರ್ತಕ್ಕಂಥ ಕೆಲವು ಮನೆಗಳಲ್ಲಿ ಆ ಗ್ಯಾಸ್ಗಾಗಿ ಈಗ ಜನರು ಇಲ್ಲಿ ಬಂದು ಸಾಕಷ್ಟು ಅಂದರೆ ಬೆಳಗ್ಗಿನಿಂದಲೂ ಕೂಡ ಕ್ಯೂ ನಿಂತ್ಕೊಂಡಿದ್ದಾರೆ. ಇದು ಹೊರಗಡೆ ಮತ್ತು ಗ್ಯಾಸ್ ಏಜೆನ್ಸಿಯ ಒಳಗಡೆ ಕೂಡ ಬುಕ್ಕಿಂಗ್ ಮಾಡ್ತಕ್ಕಂಥ ಕೆಲಸ ಒಂದು ಕಡೆ. ಅದರಿಂದ ಇನ್ನೊಂದು ಕಡೆ ಬುಕ್ಕಿಂಗ್ ಮಾಡಿರ್ತಕ್ಕಂಥ ಗ್ಯಾಸ್ಗಳನ್ನು ತೆಗೆದುಕೊಂಡು ಹೋಗಲು ಬಂದರೆ ಇಲ್ಲಿ ಗ್ಯಾಸ್ ಕೂಡ ಇಲ್ಲದಂಥ ಪರಿಸ್ಥಿತಿ ಒಂದು ಕಡೆ ಈಗ ನಿರ್ಮಾಣವಾಗಿರ್ತಕ್ಕಂಥ. ಇದರಿಂದಾಗಿ 2 ಪ್ರಮುಖ ಹಬ್ಬಗಳಿಗೆ ಈ ಒಂದು ಇರಾನ್ ಹಾಗೂ ಇಸ್ರೇಲ್ ನಡುವಿನ ಯುದ್ಧದ ಎಫೆಕ್ಟ್ ಈಗ ನೇರವಾಗಿ ತಟ್ಟಿರ್ತಕ್ಕಂಥದ್ದು. ಯುಗಾದಿ ಹಾಗೂ ರಂಜಾನ್ನಲ್ಲಿ ಸಂಭ್ರಮದಲ್ಲಿರ್ತಕ್ಕಂಥ ಜನರಿಗೆ ಈಗ ಗ್ಯಾಸ್ ಅಭಾವದಿಂದಾಗಿ ಮತ್ತಷ್ಟು ಕೂಡ ಈಗ ಹಬ್ಬ ಆಚರಿಸಲು ಸಾಕಷ್ಟು ಸಂಕಷ್ಟ ಕೂಡ ಎದುರಾಗಿರ್ತಕ್ಕಂಥ. ಇಲ್ಲಿ ಗೃಹಿಣಿಯರು ಕೂಡ ಇದ್ದಾರೆ, ನಾನು ಅವ್ರನ್ನ ಮಾತಾಡಿಸ್ತೀನಿ. ಮೇಡಮ್, ಈಗ ನೀವು ಗ್ಯಾಸ್ ಪಡೆಯೋದಕ್ಕೆ ಬಂದಿರಿ, ಯಾವಾಗ ಬುಕ್ ಮಾಡಿದ್ರಿ, ಏನು ಹೇಳ್ತಿದ್ರಿ ಇಲ್ಲಿ? ಈಗ ಬುಕ್ ಮಾಡಿದ್ದೀವಿ ಸರ್, ನಾವು 4 ದಿವಸ ಆಯಿತು. 2 ದಿವಸ ಬಿಟ್ಟ ಮೇಲೆ ಬರ್ನಿ ಅಂತ ಹೇಳಿದ್ರು, ಮತ್ತೆ ಬಂದ್ವಿ, ಮತ್ತೆ ನಾಡಿದ್ದು ಬನ್ನಿ ಅಂತ ಹೇಳ್ತಾ ಇದ್ದಾರೆ. ಇವಾಗ ನನಗೆ ಬುಧವಾರ ದಿವಸ ಬನ್ನಿ ಅಂತಂದರೆ ಅವತ್ತು ಹಬ್ಬ ಇದೆ. ನಾನು ಹೇಗೆ ಅಡುಗೆ ಮಾಡಬೇಕು, ಹೇಗೆ ನಾ ಇಲ್ಲಿ ಬಂದು ಲೈನಿಗೆ ಹತ್ತಬೇಕು, ಅದನ್ನು ಬಹಳ ಸಮಸ್ಯೆ ಆಗ್ತಾ ಇದೆ ಸರ್. ಹಬ್ಬ ಇರೋ ಸಲುವಾಗಿ ನಮಗೆ ಈಗ ಅಡುಗೆ ಮಾಡೋಕ್ಕೆ ಮುಗ್ದು ಹೋಗಿದೆ. ಈಗ ಇನ್ನೂ 2 ದಿವಸ ಅಂತೂ ನಮಗೆ ಸಾಕಷ್ಟು ಕಷ್ಟ ಆಗ್ತಾ ಇದೆ ಸರ್. ಮೇಡಮ್, ಈಗ ಯುಗಾದಿ ಹಬ್ಬ ಅಂದರೆ ಒಂದು ದೊಡ್ಡ ಹಬ್ಬ, ಸಾಕಷ್ಟು ಬೇವು ಬೆಲ್ಲ ಅಡುಗೆ ವಿವಿಧ ರೀತಿಯ ಪದಾರ್ಥಗಳು ಖಾದ್ಯಗಳು ಮಾಡ್ತಾ ಇರ್ತಾರೆ. ಈ ಗ್ಯಾಸ್ ಇಲ್ಲಾಂದರೆ ಹೆಂಗಂತ ಪರಿಸ್ಥಿತಿ? ಅದೇ ಸಮಸ್ಯೆ ಆಗ್ತಾ ಇದೆ ಸರ್. ಈಗ ಒಲೆ ಮೇಲೆ ಅಡುಗೆ ಮಾಡಬೇಕಂದ್ರೆ ಸ್ವಲ್ಪ ಕಷ್ಟ. ಈಗ ಬೇರೆ ಮನೆಗೆ ಹೋಗಬೇಕಂದ್ರೆ ಬೇರೆ ಪಕ್ಕದವ್ರ ಮನೆಗೆ ಅವ್ರನ್ನೂ ಕೊಡೋದಿಲ್ಲ. ಈಗ ಹಾಗಾಗಿ ನಮಗೆ ಈಗ ರೆಂಟ್ ಮನೆಯಲ್ಲಿ ಇರ್ತೀವಿ ಅಂತಂದರೆ ಸೌದೆನೂ ಕೂಡ ನಮಗೆ ಅಡುಗೆ ಮಾಡೋಕ್ಕೆ ಫೆಸಿಲಿಟಿ ಏನೂ ಇರೋದಿಲ್ಲ. ಹಾಗಾಗಿ ನಮಗೆ ಕಷ್ಟ ಆಗ್ತಾ ಇದೆ ಸರ್. ಆದಷ್ಟು ಬೇಗ ಇದು ಒಂದು ಪರಿಹಾರ ಮಾಡಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದೆ. ಇಲ್ಲಿ HP ಗ್ಯಾಸ್ನ ಮಾಲೀಕರು ಕೂಡ ಇದ್ದಾರೆ ಸರ್. ಈಗ ಸಾಮಾನ್ಯವಾಗಿ ನಾಳೆ ಮತ್ತು ನಾಳೆ 2 ದಿನ ಯುಗಾದಿ ಹಬ್ಬ ಇದೆ. ಈ ಒಂದು ನಿಟ್ಟಿನಲ್ಲಿ ಬುಕ್ಕಿಂಗ್ಗಳ ಸಂಖ್ಯೆ ಏನಾದರೂ ಹೆಚ್ಚಾಗ್ತಿದೆನಾ? ಜನರು ಕೂಡ ಸಾಕಷ್ಟು ಕ್ಯೂ ನಿಂತ್ಕೊಂಡು ಗ್ಯಾಸ್ ಪಡಿತಾ ಇದ್ದಾರೆ. ಕೆಲವು ಜನಕ್ಕೆ ಸಿಗ್ತಾ ಇದೆ, ಕೆಲವು ಜನಕ್ಕೆ ಸಿಗ್ತಾ ಇಲ್ಲ. ಏನು ಸರ್ ಇದು ಎಷ್ಟು ಹೆಚ್ಚಳ ಬುಕ್ಕಿಂಗ್ ಎಷ್ಟು? ಅದೇ ಬುಕ್ಕಿಂಗ್ ಭಾಳ ಜಾಸ್ತಿ ಆಗ್ತಾ ಇದೆ. ಬುಕ್ಕಿಂಗ್ ಈಗ ಯಾವಾಗಿಂದ ಇದು ಪ್ಯಾನಿಕ್ ಬುಕ್ಕಿಂಗ್ ಎಲ್ಲ ಸ್ಟಾರ್ಟ್ ಆಗಿದೆ, ಆವಾಗಿಂದ ಬುಕ್ಕಿಂಗ್ ಡಬಲ್ ಆಗ್ತಾ ಇದೆ. ಹೀಗಾಗಿ ಭಾಳ ಇದಾಗ್ತಾಯಿದೆ ನಮಗೆ. ಮತ್ತೆಲ್ಲ ಅಷ್ಟು ಬುಕ್ಕಿಂಗ್ ಮಾಡಿ ವೇಟ್ನೂ ಮಾಡ್ತಾ ಇಲ್ಲ. ನಮ್ಮ ಕಡೆ ಎಲ್ಲ ಆಪ್ಷನ್ ಇದೆ. ಬುಕ್ಕಿಂಗ್ ಮಾಡಿದ್ಮೇಲೆ ಒಂದು OTP ಬರುತ್ತೆ, ಅದು ಬುಕ್ಕಿಂಗ್ ಆಗಿದ್ದು ಕನ್ಫರ್ಮೇಷನ್ ಅಂತೇಳಿ. ಜನರಿಗೆ ಅದು ಗೊತ್ತಾಗ್ತಾ ಇಲ್ಲ. ನನ್ನ ಬುಕ್ಕಿಂಗ್ OTP ಬಂದಿದೆ, ನಂಗೆ ಸಿಗ್ಬೋದೇನೋ ಅಂತೇಳಿ ಡೈರೆಕ್ಟ್ ಇಲ್ಲಿ ಬರ್ತಾ ಇದ್ದಾರೆ, ಏಜೆನ್ಸಿಗೆ ಬಂದು ಗಲಾಟೆ ಮಾಡ್ತಾ ಇದ್ದಾರೆ. ಇಲ್ಲಿ ಅವರಿಗೆಲ್ಲರಿಗೂ ಹೇಳ್ತಾ ಇದ್ದೀವಿ, ಆ್ಯಸ್ ಪರ್ ಸೀನಿಯರಿಟಿ ಫಸ್ಟ್ ಇನ್ ಫಸ್ಟ್ ಔಟ್ ಸಿಸ್ಟಮ್ ಇರ್ತದೆ ನಮ್ಮದು. ಆ ಥರ ಆ್ಯಸ್ ಪರ್ ಸೀನಿಯರಿಟಿ ನಾವು ಮನೆಗೆ ಕಳಿಸ್ತಾ ಇದ್ದೀವಿ ಅಂತೇಳಿ. ಸ್ವಲ್ಪ ಲೇಟ್ ಆಗ್ತಿದೆ, ಯಾಕಂದರೆ ಬುಕ್ಕಿಂಗ್ ಭಾಳ ಜಾಸ್ತಿ ಆಗಿದೆ ಅಂತೇಳಿ. ಈಗ ಯುಗಾದಿ ಹಬ್ಬ ಒಂದು ಕಡೆ ಇದೆ, ಒಂದು ಕಡೆ ರಂಜಾನ್ ಇದೆ. 2 ಹಬ್ಬಗಳು ದೊಡ್ಡ ಹಬ್ಬಗಳು. ಈ ಒಂದು ನಿಟ್ಟಿನಲ್ಲಿ ಕೂಡ ಅದಕ್ಕೆ ಕಾರಣ ಆಗ್ತದೆ ಅಂತ ಹೆಚ್ಚಳಕ್ಕೆ. ಹೌದು, ಅದೂ ಇದೆ. ನಾವು ಕಂಪ್ನಿಯಿಂದ ಹೇಳಿದ್ದೀವಿ ನಮಗೆ ಜಾಸ್ತಿ ಲೋಡ್ ಕೊಡಿ ಅಂತೇಳಿ. ನಾವು ಆದಷ್ಟು ಬೇಗ ಕ್ಲಿಯರ್ ಮಾಡ್ತೀವಿ ಅಂತೇಳಿ ಹೇಳಿದ್ದೀವಿ. ಎಲ್ಲ ಸಿಗ್ತಾ ಇದೆ, ಸ್ವಲ್ಪ ಡಿಲೇ ಆಗ್ತಾಯಿದೆ. ಬಟ್ ಅದೇ ಸ್ವಲ್ಪ ತಾಳ್ಮೆ ಇದ್ದರೆ ಎಲ್ಲ ಸರಿಯಾಗುತ್ತೆ, ಏನು ಪ್ರಾಬ್ಲಮ್ ಇಲ್ಲ. ಇದು ಗ್ರಾಹಕರು ಹಾಗೂ ಏಜೆನ್ಸಿಯ ಮಾಲೀಕರ ಮಾತಾಗಿರ್ತಕ್ಕಂಥದ್ದು. ಯುಗಾದಿ ಹಬ್ಬ ಹಾಗೂ ರಂಜಾನ್ 2 ಹಬ್ಬಗಳಿರೋದ್ರಿಂದ ಗ್ಯಾಸ್ಗಾಗಿ ಸಾಕಷ್ಟು ಕೂಡ ಬುಕ್ಕಿಂಗ್ ಆಗ್ತಾಯಿದೆ. ಈ ಒಂದು ನಿಟ್ಟಿನಲ್ಲಿ ನಾವು ಕೂಡ ಗ್ರಾಹಕರಿಗೆ ಸಕಾರಾತ್ಮಕವಾಗಿ ಸ್ಪಂದಿಸಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ, ಆದರೆ ಕೆಲವೊಂದಿಷ್ಟು ಡಿಲೇಯಿಂದಾಗಿ ಸಾಕಷ್ಟು ಸಂಕಷ್ಟ ಕೂಡ ಆಗ್ತದೆ ಎಂಬ ಮಾತನ್ನು ಕೂಡ ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾಮ್ಯಾನ್ ಶರಣ್ ಕುಮಾರ್ ಜೊತೆ ಪರಶುರಾಮ್ ನಾಯ್ಕ, ಸುವರ್ಣ ನ್ಯೂಸ್, ಬೀದರ್.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.